ಹಾಯ್ ಎವ್ರಿವನ್, ಆರ್ಯು ಟೆಕ್ನಾಲಜೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ರೊಬಾಟಿಕ್ಸ್ ಬಗ್ಗೆ ಇಂಟ್ರೆಸ್ಟೆಡ್ ಆಗಿದ್ದೀವಿ ಅಂದರೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಎಲೆಕ್ಟ್ರಾನಿಕ್ಸ್ ಇಲ್ಲದೆ ನಾವು ರೊಬಾಟಿಕ್ಸ್ ಬಿಲ್ಡ್ ಮಾಡೋದಕ್ಕಾಗೋದಿಲ್ಲ. ಹಲವಾರು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಯೂಸ್ ಮಾಡಿ ನಾವೊಂದು ರೋಬೋಟ್ನ ಡಿಸೈನ್ ಮಾಡ್ತೀವಿ. ಈ ಎಲ್ಲ ಕಾಂಪೊನೆಂಟ್ಸ್ನ ಪವರ್ ಅಪ್ ಮಾಡೋದೇ ಕರೆಂಟ್ ಅಲ್ವಾ. ಈ ಕರೆಂಟ್ ಪಾಸ್ ಆಗೋ ದಾರಿಯನ್ನೇ ನಾವು ಸರ್ಕ್ಯೂಟ್ ಅಂತ ಕರಿತೀವಿ. ಇದು ಯಾವಾಗಲೂ ಕಂಪ್ಲೀಟ್ ಆದಾಗ ಮಾತ್ರ ಕರೆಂಟ್ ಪಾಸ್ ಆಗುತ್ತೆ. ಎಲ್ಲಿ ಸರ್ಕ್ಯೂಟ್ ಪಾತ್ ಅಂದರೆ ದಾರಿ ಬ್ರೇಕ್ ಆಗುತ್ತೋ ಅಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ. ಈಗ ನಾವು ಈ ಸರ್ಕ್ಯೂಟ್ ಬಗ್ಗೆ ಮಾತಾಡಿದಾಗ 3 ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗುತ್ತೆ. ಅದು ವೋಲ್ಟೇಜ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್. ಈ ಮೂರನ್ನು ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಬಿಡೋಣವಾ. ನಾವು ಚಲನೆಯಲ್ಲಿರೋ ಎಲೆಕ್ಟ್ರಾನ್ಸ್ಗಳನ್ನೇ ಕರೆಂಟ್ ಅಂತ ಕರಿತೀವಿ. ಅಂದರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಂತ. ಯಾವಾಗ ಒಂದು ಸರ್ಕ್ಯೂಟಲ್ಲಿ ಹೆಚ್ಚು ವೋಲ್ಟೇಜ್ ಇರೋ ಪಾಯಿಂಟು ಮತ್ತು ಕಡಿಮೆ ವೋಲ್ಟೇಜ್ ಇರೋ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೋ ಆವಾಗ ಹೆಚ್ಚು ವೋಲ್ಟೇಜ್ ಪಾಯಿಂಟಿಂದ ಕಡಿಮೆ ವೋಲ್ಟೇಜ್ ಪಾಯಿಂಟ್ಗೆ ಕರೆಂಟ್ ಫ್ಲೋ ಆಗುತ್ತೆ. ಅಂದರೆ ಎಲೆಕ್ಟ್ರಾನ್ಸು ಮೂವ್ ಆಗುತ್ತೆ. ಗಾಳಿ ಹೇಗೆ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಬೀಸುತ್ತೋ ಹಾಗೆ. ಹಾಗಾದರೆ ವೋಲ್ಟೇಜ್ ಇನ್ಕ್ರೀಸ್ ಆದಷ್ಟು ಸರ್ಕ್ಯೂಟಲ್ಲಿ ಅಂದರೆ ವೋಲ್ಟೇಜ್ ಡಿಫ್ರೆನ್ಸ್ ಇನ್ಕ್ರೀಸ್ ಆದಷ್ಟು ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದಿಷ್ಟೇ ಅಲ್ಲ, ವೋಲ್ಟೇಜ್ ಮತ್ತು ಕರೆಂಟಿನ ಮಧ್ಯೆ ರೆಸಿಸ್ಟೆನ್ಸ್ ಅನ್ನೋ ಇನ್ನೊಂದು ಫ್ಯಾಕ್ಟರ್ ಬರುತ್ತೆ. ಅದೇನೆಂದರೆ ಕರೆಂಟ್ ಫ್ಲೋ ಆಗೋ ಮಾಧ್ಯಮ ಇದೆಯಲ್ವಾ, ಅದು ತನ್ನ ಟೆಂಡೆನ್ಸಿ ಅಂದರೆ ತನ್ನ ಸ್ವಭಾವವನ್ನು ತೋರಿಸುತ್ತೆ. ಅದೇನೆಂದರೆ ರೆಸಿಸ್ಟೆನ್ಸ್. ಯಾವ ಮೆಟಲು 100% ತನಗೆ ಕೊಟ್ಟಿರೋ ಕರೆಂಟನ್ನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ತಲುಪಿಸಲ್ಲ. ಆ ಮೆಟೀರಿಯಲ್ದೇ ಕ್ವಾಲಿಟಿಯ ಪ್ರಕಾರ ಒಂದಷ್ಟು ರೆಸಿಸ್ಟೆನ್ಸ್ ಪ್ರತಿರೋಧವನ್ನು ಒಡ್ಡುತ್ತೆ. ಈಗ ಈ ಪ್ರತಿರೋಧ ಅಂದರೆ ರೆಸಿಸ್ಟೆನ್ಸ್ ಹೆಚ್ಚಾಗಿದ್ದರೆ ಕರೆಂಟ್ ಕಡಿಮೆ ಆಗುತ್ತೆ. ಈ ಮೂರನ್ನು ಒಟ್ಟುಗೂಡಿಸಿ ಕೊಡುವ ನಿಯಮವೇ ಓಮ್ಸ್ ಲಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋವನ್ನು ತಲುಪಿಸಿ. ಥ್ಯಾಂಕ್ ಯು.